ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾವು KPSC ವಾಟರ್ ರಿಸೋರ್ಸ್ ಇಂಜಿನಿಯರಿಂಗಾಗಿ ನಡೆಸಿದ 31/7/2021 ನಡೆದ AE ಎಕ್ಸಾಮ್ನ ಕ್ವಶನ್ ಪೇಪರನ್ನು ಡೀಟೇಲ್ ಆಗಿ ಸಾಲ್ವ್ ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಫಸ್ಟ್ ಕ್ವಶನ್, ಲೈಮ್ ಸ್ಟೆಬಿಲೈಸೇಷನ್ ಆಫ್ ಸಾಯಿಲ್ ಲೀಡ್ಸ್ ಟು. ನೋಡಿ ಸ್ನೇಹಿತರೆ, ಇಲ್ಲಿ ಲೈಮ್ ಸ್ಟೆಬಿಲೈಸೇಷನ್ ಆಫ್ ಸಾಯಿಲ್ ಲೀಡ್ಸ್ ಟು ಇನ್ಕ್ರೀಸ್ ಇನ್ ಪ್ಲಾಸ್ಟಿಕ್ ಲಿಮಿಟ್ ಆ್ಯಂಡ್ ಡಿಕ್ರೀಸ್ ಇನ್ ಲಿಕ್ವಿಡ್ ಲಿಮಿಟ್. ಇದು ಎರಡೂ ಕರೆಕ್ಟ್ ಆಗ್ತದೆ, ಬಟ್ ಶ್ರಿಂಕೇಜ್ ಲಿಮಿಟ್ ಕೂಡ ಇನ್ಕ್ರೀಸ್ ಆಗ್ತದೆ. ಸೊ ಆಪ್ಷನ್ 3 ಈಸ್ ರಾಂಗ್. ಆಪ್ಷನ್ 4 ಆಲ್ ಆಫ್ ದಿಸ್ ಆಲ್ಸೋ ರಾಂಗ್. ಸೊ ಆನ್ಸರ್ ಈಸ್ ಇಫ್ ಯು ಚೂಸ್ 1 or 2, both are true. Answer 1 is also true, answer 2 is also true. So next question, the process of turning the telescope about the vertical axis in horizontal plane is called. ಇದು 2019 ನಡೆದ PWD ಎಕ್ಸಾಮ್ನ ಡೈರೆಕ್ಟ್ ಕ್ವಶನ್ ಕಾಪಿ ಮಾಡಿ ಹಾಕಿದ್ದಾರೆ. ಆನ್ಸರ್ ಇಸ್ ಸ್ವಿಂಗಿಂಗ್. ಸಾಲ್ವ್ ಮಾಡಿದ್ದಿದ್ರೆ ಈ ಕ್ವಶನ್ನ ಈಸಿಲಿ ಆನ್ಸರ್ ಮಾಡ್ಬೋದು. PWD ಓಲ್ಡ್ ಪೇಪರ್ ಸಾಲ್ವ್ ಮಾಡಿ ನನ್ನ ಚಾನಲಲ್ಲೂ ಅಪ್ಲೋಡ್ ಮಾಡಿದ್ದೇನೆ. ಥರ್ಡ್ ಕ್ವಶನ್, ಇಫ್ W ಈಸ್ ವೇಟ್ ಆಫ್ ದ ಚೈನ್, L ಈಸ್ ಸ್ಪ್ಯಾನ್ ಆ್ಯಂಡ್ P ಈಸ್ ಟೆನ್ಷನ್ ಆರ್ ಪುಲ್, ದೆನ್ ಸ್ಯಾಗ್ ಕರೆಕ್ಷನ್ ಫಾರ್ ದ ಚೈನ್ ಲೈನ್ ವಿಲ್ ಬಿ. ಇದು ಡೈರೆಕ್ಟ್ ಕ್ವಶನ್. W² L/24 P² is the right answer. Fourth, if S is the value of the smallest division on a main scale, V is the value of the smallest division on the vernier, and N is a number of division on the vernier, then the least count is. ನೋಡಿ ಸ್ನೇಹಿತರೆ, ಲೀಸ್ಟ್ ಕೌಂಟ್ ಈಕ್ವಲ್ ಟು 1 ಮೇನ್ ಸ್ಕೇಲ್ ಡಿವಿಷನ್ ಮೈನಸ್ 1 ವರ್ನಿಯರ್ ಸ್ಕೇಲ್ ಡಿವಿಷನ್. ಮೇನ್ ಸ್ಕೇಲ್ ಡಿವಿಷನ್ನ S ಅಂತ ಅವರೇ ಕೊಟ್ಟಿದ್ದಾರೆ. ಸೊ -n - n 1/n ಇಂಟು S. ಸೊ ಆನ್ಸರ್ ಇಸ್ S/n. ದಟ್ಸ್ ಆನ್ಸರ್ ಆಪ್ಷನ್ D. ಆಪ್ಷನ್ D ಇಸ್ ಕರೆಕ್ಟ್ ಆನ್ಸರ್. ಐದನೇ ಕ್ವಶನು, ಇದು ಗೇಟ್ ಕ್ವಶನ್. ಅ ಪರ್ಸನ್ ಸ್ಟ್ಯಾಂಡಿಂಗ್ ಆನ್ ಅ ಬ್ಯಾಂಕ್, ಅ ಕೆನಾಲ್ ಡ್ರಾಪ್ಸ್ ಸ್ಟೋನ್ ಆನ್ ಅ ವಾಟರ್ ಸರ್ಫೇಸ್. He noticed that the disturbance on a water surface is not traveling upstream. This is because of supercritical flow. Supercritical flow ಆದ್ರಿಂದ ಇದು ಅಪ್ಸ್ಟ್ರೀಮಲ್ಲಿ ಕಾಣೋದಿಲ್ಲ. ಸಬ್ಕ್ರಿಟಿಕಲ್ ಫ್ಲೋ ಆಗಿದ್ರೆ ಅಪ್ಸ್ಟ್ರೀಮಲ್ಲಿ ಕಾಣ್ತಾ ಇತ್ತು. ಸೊ ಆನ್ಸರ್ ಇಸ್ 3. ಸಿಕ್ಸ್ತ್ ಕ್ವಶನ್, ಇದು ತುಂಬ ರಿಪೀಟ್ ಆಗಿರೋ ಕ್ವಶನು. ಗೇಟ್ 2008 ಮತ್ತು ತುಂಬ KPSC ಎಕ್ಸಾಮಲ್ಲೂ ರಿಪೀಟ್ ಆಗಿದೆ. ಓಲ್ಡ್ ವಾಟರ್ ರಿಸೋರ್ಸ್ 2017 ಎಕ್ಸಾಮಲ್ಲೂ ಸೇಮ್ ಕ್ವಶನ್ ಬಂದಿದೆ. ಆನ್ಸರ್ ಎಲಿಮೆಂಟ್ರಿ ಪ್ರೊಫೈಲ್ ಆಫ್ ಡ್ಯಾಮ್ದು B/H = 1/√G - K. ದಯವಿಟ್ಟು ಇದನ್ನು ನೆನ್ಪಿಟ್ಕೊಳ್ಳಿ, ಮುಂದಿನ ಎಕ್ಸಾಮ್ಸಲ್ಲೂ ಇದನ್ನು ಕೇಳ್ಬೋದು. The maximum quantity of water that can be guaranteed from reservoir during critical dry period is, ಇದು ಆನ್ಸರ್ ಸೇಫೀಲ್ಡ್. The sewage is fully oxidized and nitrogen is in the form of nitrates. ಇದು PWD 2019. ನೋಡಿ ಸ್ನೇಹಿತರೆ, PWD ಕ್ವಶನ್ ಸಾಲ್ವ್ ಮಾಡ್ಕೊಂಡು ಹೋದವರಿಗೆ ಈಸಿಲಿ 4 to 5 ಕ್ವಶನ್ ಇದರಲ್ಲಿ ಆನ್ಸರ್ ಮಾಡ್ಬೋದು. ಯಾಕಂದರೆ ಸಿಂಪಲ್ ಆಗಿದೆ ಮತ್ತು ಸೇಮ್ ಕ್ವಶನ್ನ ರಿಪೀಟ್ ಮಾಡಿದ್ದಾರೆ. Intake well are provided to collect water from surface sources. Intake well only collect water from surface sources. So treatment plant idantu wrong. Watered water from ground sources no. Distribute water to the consumer alla. So next question, 10th. Eutrophication is the result of accumulation of plant nutrient in the water body. So 3 is the right answer. World Environmental Day, nearly 99% of students will answer it. It's June 5. If the speed of the vehicle is V in meter per second, design coefficient of friction F and the acceleration due to gravity G, then braking distance L in meters is V² / 2gf. ನೋಡಿ ಸ್ನೇಹಿತರೆ, ಇದು V² / 2gf ಹೇಗಾಗ್ತದೆ ಅಂತ ನಿಮ್ಗೆ ಹೇಳ್ಕೊಡ್ತೇನೆ. ಇಲ್ಲಿ SSD = ಲ್ಯಾಗ್ ಡಿಸ್ಟೆನ್ಸ್ ಪ್ಲಸ್ ಬ್ರೇಕಿಂಗ್ ಡಿಸ್ಟೆನ್ಸ್. ಲ್ಯಾಗ್ ಡಿಸ್ಟೆನ್ಸ್ ಅಂದರೆ VT, ಅವ್ರು ಕೇಳ್ತಾ ಇರೋದು ನಮಗೆ ಬ್ರೇಕಿಂಗ್ ಡಿಸ್ಟೆನ್ಸ್, ಅದು V² / 2gf. ನೆಕ್ಸ್ಟು ಕ್ವಶನ್ನು, ಇನ್ ದ ಹೈವೇ ದ ರೇಡಿಯಸ್ ಆಫ್ ದ ಹಾರಿಜಾಂಟಲ್ ಸರ್ಕ್ಯುಲರ್ ಕರ್ವ್ ಇಸ್ 100 ಮೀಟರ್. ದ ಡಿಸೈನ್ ಸ್ಪೀಡ್ ಈಸ್ 50 ಕಿಲೋಮೀಟರ್. ಕನ್ನಡ ಆ್ಯಂಡ್ ಜಸ್ಟ್ ಬುಕ್ದು ಡೈರೆಕ್ಟ್ ಕ್ವಶನ್ ಹಾಕಿದ್ದಾರೆ, ಬಟ್ ಪ್ರಿಂಟಿಂಗ್ ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ. ಲ್ಯಾಟ್ರಲ್ ಫ್ರಿಕ್ಷನ್ ಇಸ್ 0.15 ಕೊಡಬೇಕಿತ್ತು. ಆವಾಗ ಆನ್ಸರ್ ಇಸ್ 1 in 21.2, ಬಟ್ 0.5 ಕೊಟ್ಟಿರೋದ್ರಿಂದ ಇದು 4 ಆನ್ಸರ್ ಆಗೋದಿಲ್ಲ.
So it should be given grace marks for question number 13, grace. Okay, next question. The maximum deflection of steel beam with limit of the L and is limited to L by 325. ಇದು ಡೈರೆಕ್ಟ್ ಕ್ವಶನ್ ಆಗಿರೋದ್ರಿಂದ ಜಾಸ್ತಿ ಎಕ್ಸ್ಪ್ಲನೇಷನ್ ಏನು ಬೇಕಾಗಿರೋದಿಲ್ಲ. ಇದು ಚಾರ್ಟ್ ಇರ್ತದೆ, ಆ ಚಾರ್ಟ್ನ ನೀವು ನೆನ್ಪಿಟ್ಕೊಂಡ್ರೆ ಆನ್ಸರ್ ಮಾಡ್ಬೋದು. 15 ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಮೆಥಡ್ ಇಸ್ ಎಂಪ್ಲಾಯ್ಡ್ ಟು ಮ್ಯಾನುಫ್ಯಾಕ್ಚರ್ ಪ್ರೀ ಸ್ಟ್ರೆಸ್ಡ್ ಕಾಂಕ್ರೀಟ್ ಸ್ಲೀಪರ್ ಫಾರ್ ದ ರೈಲ್ವೇಸ್? ಇದು ಇಂಡಿಯನ್ ಬಿಕ್ಸಿಂದ ತೆಗೆದಿರೋ ಕ್ವಶನು, ಡೈರೆಕ್ಟ್ ಕ್ವಶನ್, ಪ್ರೀ ಟೆನ್ಷನಿಂಗ್. Next question. If the 50 kg of fine aggregate and 100 kg of coarse aggregate are mixed in a concrete whose water cement ratio is 0.6, then the weight of the water required for harsh mix is? ಇದು IES ಕ್ವಶನು, ಇಂಡಿಯಾ ಬಿಕ್ಸ್ ಇಂದ ತೆಗೆದಿರೋದು. ಸೊ ಫಾರ್ಮುಲಾ ಇದೆ ಇದಕ್ಕೆ: 0.3 ಸಿಮೆಂಟ್ ಪ್ಲಸ್ 0.1 ಫೈನ್ ಅಗ್ರಿಗೇಟ್ ಪ್ಲಸ್ 0.01 ಕೋರ್ಸ್ ಅಗ್ರಿಗೇಟ್ ಈಕ್ವಲ್ ಟು ವಾಟರ್ ಸಿಮೆಂಟ್ ರೇಷಿಯೋ ಇಂಟು ಸಿಮೆಂಟ್. 0.3 ಇಂಟು ಸಿಮೆಂಟ್ ಪ್ಲಸ್ 0.1 ಇಂಟು ಫೈನ್ ಅಗ್ರಿಗೇಟ್ 50 ಕೊಟ್ಟಿದ್ದಾರೆ, 0.01 ಇಂಟು ಕೋರ್ಸ್ ಅಗ್ರಿಗೇಟ್ 100, 0.06 ಇಂಟು 6 ಈಕ್ವಲ್ ಟು ಸಿಮೆಂಟ್ ಇಂಟು ಸಿಮೆಂಟ್ ಈಕ್ವಲ್ ಟು 20. ಸೊ ವಾಟರ್ ಸಿಮೆಂಟ್ ರೇಷಿಯೋ ಈಸ್ 0.6, ವಿಚ್ ಇಂಪ್ಲೈಸ್ ಆನ್ಸರ್ ಇಸ್ 12 kg. ದ ರೈಟ್ ಟ್ರ್ಯಾಂಗ್ಯುಲರ್ ಟ್ರಸ್, ಇದು ಗ್ರೇಸು, ಇಲ್ಲಿ ಇದು ಕೊಡಬೇಕಿತ್ತು, ಇದನ್ನು ಅವರು ಕೊಡಲಿಲ್ಲ. ಸೊ ಇದು ಗ್ರೇಸ್, ಇದು ಮಾಡಲಿಕ್ಕಾಗಲ್ಲ, ಪ್ರಿಂಟಿಂಗ್ ಮಿಸ್ಟೇಕು. ಇದು ಗ್ರೇಸು. ಇದು ಕೊಟ್ಟಿದ್ದಿದ್ರೆ ಹೇಗೆ ಮಾಡ್ಬೋದಾಗಿತ್ತು ಅಂದರೆ ಸಮೇಷನ್ ಆಫ್ m ಈಕ್ವಲ್ ಟು 0 ಮಾಡಿ ಫಾರ್ಮುಲಾ ಇದೆಯಲ್ಲ ಡಿಫ್ಲೆಕ್ಷನ್ಗೆ ಡೆಲ್ಟಾ H ಈಕ್ವಲ್ ಟು PL/A ಮಾಡಿದ್ದಿದ್ರೆ ಆನ್ಸರ್ ಬಂದಿರೋದು. If the uniform propped cantilever has a span L, flexural rigidity EI, then flexible coefficient rotation of propped end will be L by 2E. A ಇಂದ B ಆಗಿರೋದಕ್ಕೆ -2EI by L by theta B. ಅದೇ B ಇಂದ A ಆಗಿದ್ರೆ -4EI theta B by L. ಸೊ ಇಲ್ಲಿ ಆಪ್ಷನ್ 1 is the right answer. Maximum number of unknown forces that can be determined in concurrent force system under the equilibrium is 5. ಇದು ಡೈರೆಕ್ಟ್ ರೆಕ್ಟ್ಯಾಂಗಲ್ ಈಸ್ ಹ್ಯಾವಿಂಗ್ ಡೆಪ್ತ್ ವಿಡ್ತ್ B, ಡೆಪ್ತ್ D, moment of inertia BDQ by 12. Okay. The plot between rainfall intensity versus time is called heterograph. Heterograph is the right answer. Option 3. ಮಿನಿಮಮ್ 5 to 6 ಮಾರ್ಕ್ಸು ಗ್ರೇಸ್ ಕೊಡ್ಬೋದು ಸ್ನೇಹಿತರೆ ಈ ಎಕ್ಸಾಮಲ್ಲಿ. ಯಾಕಂದರೆ ಕ್ವಶನ್ ರಾಂಗ್ ಇದೆ ಅಂತ ಅಲ್ಲ, ಅವರು ಡಾಟಾನ ಮಿಸ್ ಮಾಡಿಬಿಟ್ಟಿದ್ದಾರೆ ಪ್ರಿಂಟ್ ಮಾಡಬೇಕಾದ್ರೆ. ಸೊ ಗ್ರೇಸ್ ಕೊಡಲೇಬೇಕಾಗ್ತದೆ, ಇಲ್ಲಾಂದರೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಎಕ್ಸಾಮಲ್ಲಿ ಸಾಧ್ಯ ಆಗೋದಿಲ್ಲ. ದ ಪೀಕ್ ಫ್ಲಡ್ ಇನ್ ಕ್ಯೂಮ್ಯಾಕ್ಸ್ ವಿತ್ ಕ್ಯಾಚ್ಮೆಂಟ್ ಏರಿಯಾ A in square kilometer and ರೇಸ್ ಕೋಯಿಫಿಷಿಯಂಟ್ ಇಸ್ ಗಿವನ್ ಬೈ. ರೇಸ್ ಕೋಯಿಫಿಷಿಯಂಟ್ CQ ಈಕ್ವಲ್ ಟು CA⁴ ಅದೇ ನಿಮಗೆ ಡೆಕ್ಕನ್ಸ್ ಕೊಟ್ಟಿದ್ದಿದ್ರೆ 3/4 ಬರ್ತಿತ್ತು, ಸ್ಪ್ಯಾನಿಂಗ್ಸ್ ಕೊಟ್ಟಿದ್ದಿದ್ರೆ 5/6 ಬರ್ತಿತ್ತು, ಅಂದರೆ A⁴ ಬರ್ತಿತ್ತು. ಓಕೆ, ನೆಕ್ಸ್ಟ್ ಕ್ವಶನ್. ಆ್ಯನ್ ಆಯಿಲ್ ವಿತ್ ಸ್ಪೆಸಿಫಿಕ್ ಗ್ರಾವಿಟಿ 0.8 is flowing through a pipe and the difference of mercury level in a differential U-tube manometer connected to the two tappings of the pitted tube is 100 mm. The velocity of the flow through the pipe coefficient is equation V equal to √2gx SM/s-1. ಅದನ್ನು ನೀವು ಫಿಲ್ ಮಾಡಿದರೆ ಆನ್ಸರ್ 5.60 ಬರ್ತದೆ. ಸೊ ನಿಯರೆಸ್ಟ್ ಆನ್ಸರ್ ಇಸ್ 5.49 is the right answer. 22nd question. If the runoff from a drainage basin is 4320 km² is estimated as 10,000 cubic per day, then the runoff will be runoff ಅಂದರೆ ಕ್ಯೂ ಬೈ ಏರಿಯಾ. ಈ ಕ್ಯೂನ ಏನು ಮಾಡಿದ್ದಾರೆ ಇವರು ಕ್ಯೂಮೆಕ್ ಕೊಟ್ಟಿದ್ದಾರೆ, ನಾವು ಮೀಟರ್ ಕ್ಯೂಬ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೋಬೇಕು. ಇಂಟು 4320 km². ಇಲ್ಲಿ ನೋಡಿ ಸ್ನೇಹಿತರೆ, 10,000 ಇಂಟು 10⁻³ ಇಂಟು 24 ಇಂಟು 60 ಇಂಟು 60
ಯಾಕಂದರೆ ಡೇದಲ್ಲಿದೆ ಅದನ್ನು ಸೆಕೆಂಡಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. 4320 ಇಂಟು 1000 ಅದು ಕಿಲೋಮೀಟರ್ ಸ್ಕ್ವೇರ್ ಇದೆ, ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಫೈನಲ್ ಆನ್ಸರ್ ನಮಗೆ 220 ಸೆಂಟಿಮೀಟರ್ ಬರ್ತದೆ. ಇಲ್ಲಿ ಈ ಕ್ವಶನ್ನು ಈಸಿ ಇದೆ, ಬಟ್ ಪ್ರಾಬ್ಲಮ್ ಏನಂದರೆ ಇದರಲ್ಲಿ ಯೂನಿಟ್ನ ಕನ್ವರ್ಷನ್ ಮಾಡಿಕೊಂಡ್ರೆ ಮಾತ್ರ ಕರೆಕ್ಟಾಗಿ ಆನ್ಸರ್ ಬರುತ್ತೆ. ಆಸ್ ಪರ್ IS 8112/1976 ದ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಫಾರ್ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸೆವೆಂಟ್ ಇಸ್ 30 ಮಿನಿಟ್. ಇದನ್ನು ಮೋರ್ ದೆನ್ 80-90% ಸ್ಟೂಡೆಂಟ್ ಆನ್ಸರ್ ಮಾಡಿರ್ತಾರೆ. ಈಸಿಯೆಸ್ಟ್ ಕ್ವಶನ್ನು. ಫಾರ್ ವಿಸ್ಕಸ್ ಫ್ಲೋ ಕೋಯಿಫಿಷಿಯಂಟ್ ಆಫ್ ಫ್ರಿಕ್ಷನ್ ಇಸ್ ಗಿವನ್ ಬೈ 16/Rn. ಇದು ಡೈರೆಕ್ಟ್ ಕ್ವಶನು, ನೆನಪಿದ್ರೆ ಆನ್ಸರ್ ಮಾಡ್ಬೋದು. ಆ ಟಾಪಿಕ್ನ ಪ್ರಿಪೇರ್ ಮಾಡಿದರೆ ಆನ್ಸರ್ ಮಾಡ್ಬೋದು. ಇನ್ ಅ ಲ್ಯಾಮಿನಾರ್ ಫ್ಲೋ ದ ಪ್ರೆಷರ್ ಡ್ರಾಪ್ ಪರ್ ಯೂನಿಟ್ ಲೆಂತ್ ಆಫ್ ದ ಪೈಪ್ ಇಸ್ ಗಿವನ್ ಬೈ 32 μV/L/d². Steady flow occurs when the velocity of successive fluid particle at any point is the same. Velocity ಸೇಮ್ ಇದ್ರೆ ಮಾತ್ರ ಸ್ಟೆಡಿ ಫ್ಲೋ ಆಗೋದು. Pressure of 110 meter water is equal to dash of the oil specific gravity is 0.85. ಡೆನ್ಸಿಟಿ ಆಫ್ ಸಾಯಿಲ್ನ ಇಲ್ಲಿ ಫಸ್ಟ್ ಫೈಂಡ್ ಮಾಡ್ಕೋಬೇಕು. ಡೆನ್ಸಿಟಿ ಆಫ್ ಸಾಯಿಲ್ ಅಂದರೆ 0.85 ಇಂಟು 100, ಸೊ 800 kg ಬರ್ತದೆ. ಸೊ ಫಾರ್ ಕಂಟಿನ್ಯೂಟಿ ಇಕ್ವೇಷನಿಂದ DHG ಈಕ್ವಲ್ ಟು D ಬಾರ್ H ಬಾರ್ ಅಂದರೆ ವಾಟರ್ದು ಈಕ್ವಲ್ ಟು ಆಯಿಲ್ದು ಆಗ್ತದೆ. ಸೊ H ಬಾರ್ ನಾವು ಫೈಂಡ್ ಮಾಡಿದರೆ 129.41 ಬರ್ತದೆ. ಸೊ ಆಪ್ಷನ್ 3 ಇಸ್ ರೈಟ್. ಇದನ್ನು ನೀವು ಇನ್ನೂ ಸಿಂಪಲಾಗಿ ಮಾಡ್ಬೋದು. 110 ಡಿವೈಡೆಡ್ ಬೈ 0.85 ಮಾಡಿದ್ರು 129.41 ಬರ್ತದೆ. ನಿಮಗೆ ಯಾವುದೇ ಕ್ಯಾಲ್ಕುಲೇಷನ್ ಏನೂ ಗೊತ್ತಿಲ್ಲದೆ ಇದ್ರು ಡಿವೈಡ್ ಮಾಡಿ 110 ಇಂದ 0.85 ಟು 129.41 ಬರ್ತದೆ. ಸೊ ಡ್ಯಾಶ್ ಇಸ್ ದ ಜನರಲಿ ಯೂಸ್ಡ್ ಮೆಕ್ಯಾನಿಕಲ್ ಡಿವೈಸ್ ಯೂಸ್ ಫಾರ್ ಪ್ರೆಷರ್ ಮೆಜರ್ಮೆಂಟ್. ಬರ್ಡನ್ಸ್ ಟು ಪ್ರೆಷರ್ ಗೇಜ್ ಇಸ್ ದ ಆನ್ಸರ್. ರಿಲೇಷನ್ಶಿಪ್ ಬಿಟ್ವೀನ್ ಡೈನಮಿಕ್ ವಿಸ್ಕಾಸಿಟಿ ಆ್ಯಂಡ್ ಕೈನಮೆಟಿಕ್ ವಿಸ್ಕಾಸಿಟಿ, ಇದು ತುಂಬ ಸಲ ಕೇಳಿದ್ದಾರೆ. ಮ್ಯೂ ಬೈ ರೋ, ವಿ ಈಕ್ವಲ್ ಟು ಅಂದರೆ ಡೆನ್ಸಿಟಿ, ರೋ ಅಂದರೆ. For the economic construction of the constant angle arch dam, the contact angle is in the range of, ನೋಡಿ economic angle is 133 degree 34 minute is the right answer. ಮತ್ತು ಇದು 150 ಎಬೋನು ಇರಬಾರ್ದು. ಸೊ ಇದು ರಾಂಗ್ ಆಗ್ತದೆ. 160 ರಾಂಗ್, ಇದು ರಾಂಗು. ಸೊ 160 ಇದೆ. ಸೊ ಈ ಎರಡರಲ್ಲಿ ಯಾವುದೋ ಒಂದು ಕರೆಕ್ಟ್ ಇದೆ. ಮೇ ಬಿ ಆಪ್ಷನ್ 3 ಇಸ್ ರೈಟ್, ಐ ಥಿಂಕ್. Crop period is the time period elapsed from sowing to last watering, first harvesting to last watering, instant of ಇದು right answer. Instant of sowing to the instant of harvesting is the right answer. Direct runoff is the combination of surface runoff and base flow is the right answer. A canal is 80 km long and has an average surface width of 15 meter. If the evaporation measured in the class A pan is 0.5 cm per day, the volume of water evaporated in a month of 30 days in a meter cube is. ಇದು ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ಎಕ್ಸಾಮ್ ಆಗಿರೋದ್ರಿಂದ ಇಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ನ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಮತ್ತು ಹೈಡ್ರಾಲಜಿಯಿಂದಾನೇ ತೆಗೆದಿದ್ದಾರೆ. ಯಾರು ಹೈಡ್ರಾಲಜಿ ಮತ್ತು ಫ್ಲೂಯಿಡ್ ಮೆಕ್ಯಾನಿಕ್ಸ್ನ ಚೆನ್ನಾಗಿ ಪ್ರಿಪೇರ್ ಮಾಡಿರ್ತಾರೆ ಅವರಿಗೆ ಈ ಎಕ್ಸಾಮ್ ಮತ್ತು ಜಿಯೋಟೆಕ್ನಾಲಜಿ ಡೆಡ್ ಈಸಿ ಆಗಿರ್ತದೆ. ಇಲ್ಲಾಂದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಫ್ಯೂ ಕ್ವಶನ್ಸ್ ಆರ್ ವೆರಿ ಈಸಿ, ಬಟ್ ಫ್ಯೂ ಕ್ವಶನ್ಸ್ ಆರ್ ವೆರಿ ಡಿಫಿಕಲ್ಟ್. ಸೊ ಪ್ಯಾನ್ ಕಾನ್ಸ್ಟೆಂಟ್ 0.7 ಇದೆ. ವಾಲ್ಯೂಮ್ ಆಫ್ ದ ವಾಟರ್ ಇವಾಪರೇಟೆಡ್ ಈಕ್ವಲ್ ಟು 6000 ಇಂಟು 30 ಇಂಟು 0.7. ಸೊ ಆನ್ಸರ್ ಇಸ್ 12600 meter cube. Option 4. An embankment with 1:1 side slope constructed with a soil having cohesion 5 km, angle of internal friction 22 degree 5 minutes, and the unit weight is 18 kN per meter cube. The stability chart for 1:1 slope with various internal friction as ನೋಡಿ. ಇದು ಎಷ್ಟು ದೊಡ್ಡದಿದೆ ಕ್ವಶನ್ ಅಂತ, ಈ ಕ್ವಶನ್ ಒಂದ್ಸಲ ನೋಡ್ಕೊಳ್ಳಿ. ಬಟ್ ಇದು ಅಷ್ಟೇ ಸಿಂಪಲ್ ಆಗಿರೋ ಕ್ವಶನು. The height of embankment required for factor of safety is 1.5. The height of H2, height of embankment H2. ಫಾರ್ಮುಲಾ C divided by FC factor of safety into gamma into H ಎಲ್ಲ ಕೊಟ್ಟಿದ್ದಾರೆ. ಬಟ್ ನಾವು 22.5 ಡಿಗ್ರಿಗೆ ಅವ್ರು ಕೇಳಿರೋದ್ರಿಂದ ಇಲ್ಲಿ ನೋಡಿ 22.5 ಡಿಗ್ರಿಗೆ ಎಷ್ಟಿದೆ ಅಂತ ಕೇಳಿರೋದ್ರಿಂದ
ಇದರ ಎರಡರ ಮಧ್ಯೆ 6.62 ಪ್ಲಸ್ 0.44 ಡಿವೈಡೆಡ್ ಬೈ 2 ಎಷ್ಟು ಬರ್ತದೆ ಆ ಆನ್ಸರ್ನ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 3.49 ಆನ್ಸರ್ ಬರ್ತದೆ. ಇದು ಈಸಿ ಕ್ವಶನು, ಬಟ್ ಆ ಕ್ವಶನ್ ನೋಡಿದರೆ ಮೋರ್ ದೆನ್ 50% ಸ್ಟೂಡೆಂಟ್ ಅದನ್ನು ಟಚೇ ಮಾಡಲ್ಲ, ಟೈಮ್ ವೇಸ್ಟ್ ಆಗ್ತದೆ ಅಂತ. ದ ಲೇಯರ್ ಆಫ್ ಗಿಪ್ಸೈಟ್ ಶೀಟ್ ಜಾಯಿಂಟ್ ಟು ಲೇಯರ್ ಆಫ್ ಸಿಲಿಕಾ ಶೀಟ್ ಇಸ್ ಕಾಯೋಲಿನೈಟ್ ಇಸ್ ದ ರೈಟ್ ಆನ್ಸರ್. Soil which is not completely consolidated under the existing overburden soil, completely consolidate ಆಗಿಲ್ಲ ಅಂದರೆ ಅದು ಅಂಡರ್ ಕನ್ಸಾಲಿಡೇಟೆಡ್ ಸಾಯಿಲ್ ಆಗಿರುತ್ತೆ. ಇದು ಸಿಂಪಲ್ ಈಸಿ ಕ್ವಶನ್ ಆಗಿರೋ. ಈ ಕ್ವಶನ್ ಆನ್ಸರ್ ಗೊತ್ತಿಲ್ಲದಿದ್ರು ಇದನ್ನು ಆನ್ಸರ್ ಮಾಡಬಹುದು. ಫ್ರಮ್ ದ ಫಾಲೋವಿಂಗ್ ರಿಸಲ್ಟ್ ಆಫ್ ಸ್ಟ್ಯಾಂಡರ್ಡ್ ಕಾಂಪ್ಯಾಕ್ಷನ್ ಟೆಸ್ಟ್. ಇದು ನೋಡಿ ಎಷ್ಟು ದೊಡ್ಡದಿದೆ ಕ್ವಶನು. ಸಿಂಪಲ್ ಆಗಿ ಫೈಂಡ್ ಮಾಡ್ಬೋದು. ಅವ್ರು ಕೇಳಿರೋದೇನು, ವಾಟರ್ ಕಂಟೆಂಟ್ನ ಕೇಳಿದ್ದಾರೆ, ಸಾರಿ ಏರ್ ಕಂಟೆಂಟ್ನ ಕೇಳಿದ್ದಾರೆ. ಎಷ್ಟಕ್ಕೆ? 16% ಆಫ್ ವಾಟರ್ ಕಂಟೆಂಟಿಗೆ. ನೀವು ಸೊಲ್ಯೂಷನ್ ಮಾಡಬೇಕಾದ್ರೆ 60% ಆಫ್ ವಾಟರ್ ಕಂಟೆಂಟಿಗೆ ಡ್ರೈ ಡೆನ್ಸಿಟಿ ಎಷ್ಟಿದೆ? 18 ಇದೆ. ಇದನ್ನು ನೀವು ತೊಗೊಳ್ಬೇಕಾಗ್ತದೆ. ನೋಡಿ ಫಸ್ಟ್ ಇದು ತುಂಬ ಮೆಥಡಲ್ಲಿ ಮಾಡ್ಬೋದು, ನಾನೊಂದು ಡಿಫ್ರೆಂಟ್ ಮೆಥಡಲ್ಲಿ ಇದನ್ನು ಸಾಲ್ವ್ ಮಾಡಿದ್ದೇನೆ. ಫಸ್ಟು SRನ ಫೈಂಡ್ ಮಾಡಿದೆ, ಅಂದರೆ ಸ್ಯಾಚುರೇಷನ್, ಡಿಗ್ರಿ ಆಫ್ ಸ್ಯಾಚುರೇಷನ್ನ ಫೈಂಡ್ ಮಾಡಬೇಕು. SR = ಎಷ್ಟು ಅಂತ. SR ಫೈಂಡ್ ಮಾಡಬೇಕಂದ್ರೆ ಅದಕ್ಕಿಂತ ಮೊದಲು ವೈಡ್ ರೇಷಿಯೋನ ಫೈಂಡ್ ಮಾಡಬೇಕು. ವಿ ನೋ ದಟ್ ವೈಡ್ ರೇಷಿಯೋ ಇಸ್ ಈಕ್ವಲ್ ಟು G ಗಾಮಾ ಡಬ್ಲ್ಯೂ. G ಅಂದರೆ ಇದು ಸ್ಪೆಸಿಫಿಕ್ ಗ್ರಾವಿಟಿ ಡಿವೈಡೆಡ್ ಬೈ ಗಾಮಾ ಡಿ -1. ಅದು ಸಬ್ಸ್ಟಿಟ್ಯೂಟ್ ಮಾಡಿದರೆ ಗಾಮಾ ಡಬ್ಲ್ಯೂ = 9.81, ಗಾಮಾ ಡಿ 18 ಬರ್ತದೆ. ಸಬ್ಸ್ಟಿಟ್ಯೂಟ್ ಮಾಡಿದರೆ E = 0.47 ಬರ್ತದೆ. ಸೊ E = WG/SR ನಮ್ಗೆ ಗೊತ್ತಿದೆ. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದರೆ SR = 0.91 ಬರ್ತದೆ. ವಿ ಆಲ್ ನೋ ದಟ್ ಏರ್ ಕಂಟೆಂಟ್ = 1 - SR. ಇದು ಫಸ್ಟ್ ಯೂನಿಟಲ್ಲಿ ಇದೆ GTದು. ಸೊ 1 - 0.91 = 0.083. ಅದನ್ನು ಪರ್ಸೆಂಟೇಜಲ್ಲಿ ಕನ್ವರ್ಟ್ ಮಾಡಿದಾಗ ಈ ಆನ್ಸರ್ ಬರ್ತದೆ. ಇದನ್ನು ತುಂಬ 2-3 ಮೆಥಡಲ್ಲಿ ಮಾಡ್ಬೋದು, ಬಟ್ ಈ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರೋದ್ರಿಂದ ಈ ಮೆಥಡಲ್ಲಿ ಮಾಡಿದರೆ ನಿಮಗೆ ಒಂದು 2 ಮಿನಿಟ್ಸಲ್ಲಿ ಆನ್ಸರ್ ಬರ್ತದೆ. ಇಲ್ಲ ಚಾರ್ಟ್ ಎಲ್ಲ ಹಾಕ್ತಾ ಕೂತ್ಕೊಂಡ್ರೆ ಕಡಿಮೆ ಅಂದರೂ ಒಂದು ಅರ್ಧ ತಾಸು ಬೇಕಾಗ್ತದೆ ಇದನ್ನು ಸಾಲ್ವ್ ಮಾಡಲಿಕ್ಕೆ. ನೆಕ್ಸ್ಟ್ ಕ್ವಶನು. Sand stratum of site 6 meter thickness, water table depth 2 meter, ground level. The soil is dry above the water table. If the soil gets saturated by the capillary rise and height up to 1 meter above the water table, the effective stress at the point of 1.5. ಇಲ್ಲಿ ನೋಡಿ, ಕೆಪಿಲರಿ ರೈಸ್ ಆಗಿರೋದ್ರಿಂದ ಎಫೆಕ್ಟಿವ್ ಸ್ಟ್ರೆಸ್ ಏನಾಗ್ತದೆ? ಇನ್ಕ್ರೀಸ್ ಆಗ್ತದೆ. ಇದಕ್ಕೂ ಅಷ್ಟೇ ಸ್ವಲ್ಪ ಕ್ವಶನ್ ನೋಡಿದರೆ ಇದಕ್ಕೆ ಭಯ ಬೀಳಬೇಕು, ಬಟ್ ಈ ಸಿಂಪಲ್ ಆಗಿರೋ ಕ್ವಶನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಸಾಕು. ಅಲ್ಲಿ ಟೈಮು ಕನ್ಸ್ಟೆಂಟ್ ಇರೋದ್ರಿಂದ ಸ್ವಲ್ಪ ಈಸಿ ಆನ್ಸರ್ ಮಾಡಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ ಎಲ್ಲರಿಗೂ, ಇಂಥ ದೊಡ್ಡ ಕ್ವಶನ್ ಎಲ್ಲ ಕೊಟ್ಟಾಗ. ಸ್ಪೆಸಿಮನ್ ಆಫ್ ಹಾರ್ಡ್ ಕ್ಲೇ ವಿತ್ ಡಯಾಮೀಟರ್ 0.6 meter ಫೇಲ್ಸ್ ಅಂಡರ್ ಅ ಆಕ್ಸಿಯಲ್ ಲೋಡ್ ಆಫ್ 0.75 kN ಇನ್ ಆನ್ ಅನ್ಕನ್ಫೈನ್ಡ್ ಕಾಂಪ್ರೆಷನ್ ಟೆಸ್ಟ್. The failure plane is an angle of 30 degrees with the axis of specimen. The lateral pressure in the cell required for the failure occur for similar small specimen is tested in triaxial compression test at the deviator stress of. The answer is 17.37 kN per meter square. ಇದು ಆನ್ಸರ್ ಇದು ಕರೆಕ್ಟು, ಬಟ್ ಇದು ಸೊಲ್ಯೂಷನ್ ಎಷ್ಟು ಹುಡುಕಿದ್ರು ಸಿಗಲಿಲ್ಲ, ಆನ್ಸರ್ ಅಷ್ಟೇ ಸಿಕ್ಕಿದೆ. The consistency index of soil is ratio of liquid limit minus natural water content to the plastic index of the soil. ಇದು ಆಪ್ಷನ್ 3. The quantity of water flowing through the filter arrangement shown in figure. ನೋಡಿ ಈ ಕ್ವಶನ್ ಈ ಕರೆಕ್ಟ್ ಆಗಿದೆ, ಈಸಿ ಆಗಿದೆ, ಹೌದು, ಬಟ್ ಇದ್ರ ಪ್ರಾಬ್ಲಮ್ ಇರೋದು ಇದು 10 ಅಲ್ಲಿ ಏನು ಬರೆದಿದ್ದಾರೆ ಅಂತಲೇ ಕಾಣ್ತಾ ಇಲ್ಲ. ಇದು 3 1 0 2 ಅಂತ. ಸೊ ಇದು ಅವರು ಗ್ರೇಸ್ ಕೊಡಲೇಬೇಕು. ಬುಕ್ಕಲ್ಲಿರೋ ಆನ್ಸರ್ನ ಕ್ವಶನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಹಾಕಿದರೆ ಆನ್ಸರ್ 5.61 × 10 - 3 ಬರ್ತದೆ. ಬಟ್ ಇಟ್ ಶುಡ್ ಬಿ ಗಿವನ್ ಗ್ರೇಸ್ ಬಿಕಾಸ್ ಇಟ್ ಕಾಂಟ್ ಬಿ ವಿಸಿಬಲ್. ಸಿ ಮೋರ್ ದೆನ್ 5 to 6 questions they have made this mistake in this paper. It's very negligence. An embankment of height 2 meter, width at the top 2 meter with the side slope 1:1 has a bulk unit weight of 18 kN per meter cube at water content 10%. If the water content is to be increased to 14% without change in the void ratio, the quantity of water required to be added is. ಇದರ ಸೊಲ್ಯೂಷನ್ ನನಗೆ ಸಿಗಲಿಲ್ಲ, ಬಟ್ ಆನ್ಸರ್ ಇದು ಕರೆಕ್ಟು, 1.068 meter cube. The minimum distance between two rail for broad gauge ನೋಡಿ 1676 mm.
ಇದು ನೆನ್ಪಿಟ್ಕೊಳ್ಳಿ, ಫೀಟಲ್ಲಿ ಕೊಟ್ಟಾಗ ಇದು 5 feet 6 inch ಆಗ್ತದೆ. ನ್ಯಾರೋ ಗೇಜು 0.76, ಮೀಟರ್ ಗೇಜು 1 meter. The time when an event can be expected to occur is called earliest expected time. Okay, earliest expected time. The project expected to take in 15 ನೋಡಿ TE ಇದು 15 month, having a standard deviation Z or sigma equal to 3 months ಕೊಟ್ಟಿದ್ದಾರೆ. Probability completion is 18 month. So formula, direct formula, Z equal to TS minus TE by sigma, 18 minus 15 by 3. Answer is 3. So answer is 3 by 3. So answer is 1. Option 1. Okay, next question. A constant head permeability test carried out to cylinder sample of a 10 meter 15 centimeter height, 160 meter cube of water was collected in 1.30 meter. Then the coefficient of meter per year ಅಲ್ಲಿ ಕೇಳಿದ್ದಾರೆ. ಇದು ಆನ್ಸರ್ ಆ್ಯಕ್ಚುಲಿ ಇದು ಆಗಬಹುದು, ಬಟ್ ಎಕ್ಸಾಕ್ಟ್ ಆಗಿ ನಂಗೆ ಗೊತ್ತಿಲ್ಲ ಇದು ಆನ್ಸರ್ ಇದಾಗ್ತದ ಅಂತ. ಅದು ಇಕ್ವೇಷನ್ ಈಕ್ವಲ್ ಟು QL ಡಿವೈಡೆಡ್ ಬೈ AHT ಈಕ್ವೇಷನ್ನ ನಾವು ಯೂಸ್ ಮಾಡಬೇಕು. ಈ ಈಕ್ವೇಷನ್ ಯೂಸ್ ಮಾಡಿ ಫೈಂಡ್ ಮಾಡಬೇಕು. K ಈಕ್ವಲ್ ಟು QL ಡಿವೈಡೆಡ್ ಬೈ ಎ ಅಂದರೆ ಏರಿಯಾ, H ಅಂದರೆ ಹೆಡ್ಡು, ಟಿ ಅಂದರೆ ಟೈಮ್. ಇದು ಯೂನಿಟ್ ಕನ್ವರ್ಷನ್ ತುಂಬ ಇದೆ ಇದರಲ್ಲಿ, ಯಾಕಂದರೆ ಮೀಟರ್ ಪರ್ ಇಯರಲ್ಲಿ ಕೊಟ್ಟಿದ್ದಾರೆ. ಇದು ಆ ಟೈಮ್ ಲಿಮಿಟಲ್ಲಿ ಸಾಲ್ವ್ ಮಾಡೋದು ತುಂಬ ಕಷ್ಟ. ಬಟ್ ನಾವು ಸಾಲ್ವ್ ಮಾಡಿದಾಗ ನಿಯರೆಸ್ಟ್ ಆನ್ಸರ್ ಇದು ಬಂದಿದೆ. ಇದು ಕರೆಕ್ಟಾಗಿ ರಾಂಗ ಗೊತ್ತಿಲ್ಲ, ಅದರಿಂದ ಇದನ್ನು ನಾನು ಹಾಗೆ ಬಿಟ್ಟಿದ್ದೇನೆ. ದ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದ್ಯಾನ್ ಇಂಡಿವಿಜುವಲ್ ಫ್ರಿಕ್ಷನ್ ಫೈಲ್ ಇಸ್ 200 kN. ದೆನ್ ದ ಟೋಟಲ್ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ಗ್ರೂಪ್ ಆಫ್ ಸಚ್ ಫೈಲ್ ವಿತ್ ಫ್ಯಾಕ್ಟರ್ ಗ್ರೂಪ್ ಎಫಿಷಿಯನ್ಸ್ ಫ್ಯಾಕ್ಟರ್. ನೋಡಿ ಎಷ್ಟು ನೆಗ್ಲಿಜೆನ್ಸಿಂದ ಇದು ಕ್ವಶನ್ ಟೈಪ್ ಮಾಡಿದ್ದಾರೆ ಅಂತ. ಇಲ್ಲಿ ಇದು ಅಷ್ಟೇ, ಎನ್ ಕೊಟ್ಟೇ ಇಲ್ಲ. ಮತ್ತು ಇದನ್ನು 60th ಕ್ವಶನ್ನ ಸೇಮ್ ರಿಪೀಟ್ ಮಾಡಿದ್ದಾರೆ, ಬಟ್ ಎನ್ ಕೊಟ್ಟು ರಿಪೀಟ್ ಮಾಡಿದ್ದಾರೆ. ಸೊ ಈ ಕ್ವಶನು IASದು, ಈ ಕ್ವಶನ್ನ ಅವರು ಗ್ರೇಸ್ ಕೊಡಲೇಬೇಕು, ಯಾಕಂದರೆ ಇದು ಎನ್ ಕೊಡಲಿಲ್ಲ. ಗ್ರೂಪ್ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು ಎಫಿಷಿಯನ್ಸಿ ಇಂಟು ಸಿಂಗಲ್ದು ಎಫಿಷಿಯನ್ಸಿ ಇಂಟು ಎನ್ ನಂಬರ್ ಆಫ್ ಪೈಲ್ಸ್ ಇಂಟು Q ಇಂಟು ಯೂಸರ್. ಸೊ ಆನ್ಸರ್ ಇಸ್ 1440 ಬರಬೇಕು. ಇದು 9 ನಾವು ಅಸ್ಯೂಮ್ ಮಾಡಬೇಕು. ಇದು ಹೇಗೆ ಅಸ್ಯೂಮ್ ಮಾಡಲಿಕ್ಕೆ ಆಗ್ತದೆ? ನಾವು ಬೇರೆ ಅಸ್ಯೂಮ್ ಮಾಡಿ, ಬೇರೆ ನಂಬರ್ ಬೇರೆಯವರು ಅಸ್ಯೂಮ್ ಮಾಡಿದರೆ ಇದು 3 ಆನ್ಸರ್ ಆಗ್ಬೋದು. ಸೊ ಇಟ್ ಶುಡ್ ಬಿ, ನನ್ನ ಪ್ರಕಾರ ಈ ಕ್ವಶನ್ನು ಗ್ರೇಸ್ ಕೊಡಲೇಬೇಕು. ಗ್ರೇಸ್ ತುಂಬ ಹರಿಯಲ್ಲಿ ಸಾಲ್ವ್ ಮಾಡಿರೋದ್ರಿಂದ ಕೆಲವೊಂದು 3 to 4 ಕ್ವಶನ್ ರಾಂಗ್ನೂ ಆಗಿರ್ಬೋದು ನಾನು ಸಾಲ್ವ್ ಮಾಡಿದ್ದು. ಫೈನಲ್ ಆನ್ಸರ್ನ KPSC ಅವರೇ ರಿಲೀಸ್ ಮಾಡ್ತಾರೆ, ಅದೇ ಫೈನಲ್ ಆನ್ಸರ್ ಆಗಿರ್ತದೆ. ಬಟ್ ನಿಮಗೆ ಒಂದು ಐಡಿಯಾ ಬರಲಿ ಅಂತ ನಾನು ಈ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೇನೆ. KPSC ಕೀ ಆನ್ಸರ್ ಏನು ಬಿಡ್ತಾರೆ ಅದೇ ಫೈನಲ್ ಆಗಿರ್ತದೆ. ಬಟ್ ನೀವು ನಾನು ಎಲ್ಲಿ ಗ್ರೇಸ್ ಅಂತ ಹೇಳಿದ್ದೇನೆ ಅಲ್ಲಿ ಅದನ್ನು ನೀವು ಅಬ್ಜೆಕ್ಷನ್ನ ರೇಸ್ ಮಾಡ್ಬೋದು ಬೇಕಾದರೆ ಸ್ನೇಹಿತರೆ. ನಿಮಗೆ ಕರೆಕ್ಟಾಗಿರುವ ರೀಸನ್ನ ನಾನು ಕೊಡ್ತಾ ಇದ್ದೇನೆ ಯಾಕೆ ಈ ಕ್ವಶನ್ ಗ್ರೇಸ್ ಆಗ್ತದೆ ಅಂತ. ನೋಡಿ, ಈಗ 49 ಕ್ವಶನ್ ಸಾಲ್ವ್ ಮಾಡಿದ್ದೇನೆ, ಅದರಲ್ಲಿ ನಿಯರ್ಲಿ 5 ಕ್ವಶನ್ ಗ್ರೇಸ್ ಮಾರ್ಕ್ಸ್ ಎನಿ ಕಂಡೀಷನ್ ಕೊಡಲೇಬೇಕು. ಯಾಕಂದರೆ ಕ್ವಶನ್ ರಾಂಗ್ ಇದೆ ಅಂತ ಅಲ್ಲ, ಅವರು ಕೊಟ್ಟಿರೋ ಡಾಟಾ ತುಂಬ ಕನ್ಫ್ಯೂಸಿಂಗ್ ಆಗಿದೆ, ಮತ್ತು ಕೆಲವೊಂದು ಡಾಟಾ ಕಾಣ್ತಾ ಇಲ್ಲ ಕ್ವಶನ್ ಬುಕ್ಕಲ್ಲಿ, ಮತ್ತು ಕೆಲವೊಂದು ಡಾಟಾ ಮಿಸ್ಪ್ರಿಂಟ್ ಆಗಿದೆ, ಮತ್ತು ಕೆಲವೊಂದು ಡಾಟಾ ಪ್ರಿಂಟೇ ಆಗಿಲ್ಲ. ಆದ್ದರಿಂದ 5 ಕ್ವಶನ್ 49ರಲ್ಲಿ 5 ಕ್ವಶನ್ ಗ್ರೇಸ್ ಆನ್ಸರ್ ಸಿಗಲೇಬೇಕು. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು. ನಾನು ಪಾರ್ಟ್ 2ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾವುದೇ ಸಿವಿಲ್ ಇಂಜಿನಿಯರಿಂಗ್ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಯಾವುದೇ ಕ್ವಶನ್ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಯಾವ್ದಾದ್ರು ಕ್ವಶನ್ ರಾಂಗ್ ಆನ್ಸರ್ನ ಟಿಕ್ ಮಾಡಿದ್ರೆ ಅದನ್ನು ಹೇಳಿ, ನೆಕ್ಸ್ಟು ಕರೆಕ್ಟ್ ಮಾಡ್ಕೊಳ್ತೇನೆ. ಥ್ಯಾಂಕ್ ಯು.